ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಥರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ? ಇದು ಸೀವೇಜ್ ಬರ್ತಾ ಇರೋದು. ಒಬ್ಬ ಮುಖ್ಯಮಂತ್ರಿ 28 ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ, ಇಫ್ ದ ಗವರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್, ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ 3ನೇ ಮಾಡಲಿರುವ ಒಬ್ಬ ವ್ಯಕ್ತಿ 28 ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೌ ಕ್ಯಾನ್ ದ ಗವರ್ಮೆಂಟ್ ಟಾಲರೇಟ್? ಮಾನ್ಯ ಸರ್ಕಾರ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಗೋಟ್ ಕೇಂದ್ರತ ಬಜರಂಗ ದಳನ ಬ್ಯಾನ್. ಆರ್ ಅಶೋಕ್ ಅವರಿಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಇದೆಯನ್ರಿ? 2023ರಲ್ಲಿ ಮಾತನಾಡಿರುವಂತಹ ವಿಚಾರವನ್ನ ಆರ್ ಅಶೋಕ್ ಅವ್ರು ಹೇಳ್ತಾರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳ್ತಾರೆ, ನಿನ್ನೆ ಮೀಡಿಯಾಗಳ ಮುಂದೆ ಹೇಳಿದ್ರು ಅಂತಾರೆ. ಸ್ವಲ್ಪನಾದ್ರೂ ಪರಿಜ್ಞಾನ ಇರ್ಬೇಕಲ್ಲ. ಯಾರು ರಾಜೀನಾಮೆ ಕೊಡ್ಬೇಕ್ರಿ? ಈಗ ಆರ್ ಅಶೋಕ್ ಅವರು ರಾಜೀನಾಮೆ ಕೊಡ್ಬೇಕಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಲ್ಲ. ಶ್ರೀ ಅಶೋಕ್ ಅವರೇ, ಯಾರನ್ನ ಅರೆಸ್ಟ್ ಮಾಡ್ಬೇಕ್ರಿ? ಮಹೇಶ್ ಶೆಟ್ಟಿ ತಿಮ್ರೋಡಿನ ಅರೆಸ್ಟ್ ಮಾಡಬೇಕಾ? ಹರೀಶ್ ಪುಂಜಾನ ಅರೆಸ್ಟ್ ಮಾಡಬೇಕಾ? ನಿಮ್ಮದೇ ಪಕ್ಷದ ಶಾಸಕ ಬೆಳ್ತಂಗಡಿಯ ಶಾಸಕ ಈ ವ್ಯಕ್ತಿ ಹೇಳಿರುವಂಥದ್ದು, ಸಿದ್ದರಾಮಯ್ಯನವರು 24 ಕೊಲೆಗಳನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ತುಳುವಿನಲ್ಲಿ ಮಾತನಾಡಿರುವಂತಹ ವಿಡಿಯೋ. ಯಾರನ್ನು ಅರೆಸ್ಟ್ ಮಾಡಬೇಕೀಗ? ನಮ್ಮ ಚಾಟ್ GPT ಫೇಮಸ್. ಚಾಟ್ GPTನಲ್ಲಿ ಇಡೀ ದೇಶದಲ್ಲಿ ಗೃಹ ಸಚಿವರು ನಂಬರ್ 1 ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಹೇಳ್ತಾರೆ, ಇಮಿಡಿಯೇಟ್ ಆಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೀನಿ ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತಿದ್ದು. ಎಂತಹ ಮಹತ್ವ ಇತ್ತು ರೀ ವಿಧಾನಸಭೆಗೆ, ಎಂತಹ ಮಹತ್ವ ಇತ್ತು, ಯಾವ ಸ್ಥಿತಿಗೆ ತಂದಿರ್ತಾರೆ. ಇಂತಹ ಪ್ರಜ್ಞೆ ಇಲ್ಲದಂಥವರು, ತಿಳುವಳಿಕೆ ಇಲ್ಲದಂಥವರು ಇವತ್ತು ವಿಧಾನಸಭೆಯಲ್ಲಿ ಹೀಗೆಲ್ಲ ಮಾಡಿ ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಾ ಇದ್ದಾರಲ್ವ. ಯಾರು ಮಾಡ್ತಾ ಇದ್ದಾರೆ? ನಿಮ್ಮಗಳಿಗೆ ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದಿದೆಯಾ? ಏನು ಮಾತಾಡಬೇಕು ಅನ್ನೋದಿದೆಯಾ? ಅರೆಸ್ಟ್ ಮಾಡಿಸಿ. ಪ್ರಜ್ಞಾವಂತ ರಾಜಕಾರಣಿ ರಾಜಾಜಿನಗರದ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಹೇಳ್ತಾರೆ, ಯಾರು ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದ್ದಾರೋ ಅವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ ಸುರೇಶ್ ಕುಮಾರ್ ಅವರಿಗೆ ಹೇಳಬೇಕು. ತನ್ನದೇ ಪಕ್ಷದ ಶಾಸಕ ಹರೀಶ್ ಪುಂಜಾನ ಅರೆಸ್ಟ್ ಮಾಡಿಸ್ಬೇಕೀಗ. ಮಾಡಿಸ್ತಾರಾ? ಇಂತಹ ಮೂರ್ಖತನದ ಹೇಳಿಕೆಗಳನ್ನು, ಮೂರ್ಖತನದ ವರದಿಗಳನ್ನು ಮೀಡಿಯಾಗಳು ಮಾಡ್ತಾ ಇದ್ದಾವೆ. ನಮ್ಮ ಚಾಟ್ GPT ಗೃಹ ಸಚಿವರು ಹೇಳ್ತಾರೆ, ಯೂಟ್ಯೂಬ್ ಮೇಲೆ ಕ್ರಮ ಕೈಗೊಳ್ತಾರಂತೆ. ಇಂತಹ ಮೂರ್ಖತನದ ವರದಿಗಳನ್ನು ಮಾಡುವಂತಹ ಈ ಸ್ಯಾಟಲೈಟ್ ಚಾನೆಲ್, 5-6 ಸ್ಯಾಟಲೈಟ್ ಚಾನೆಲ್ಗಳು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿದ್ದಾರಲ್ಲ, ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತಾರ್ರಿ ಚಾಟ್ GPT ಗೃಹ ಸಚಿವರೇ? ಚಾಟ್ GPTನಲ್ಲಿ ನೀವು ಫೇಮಸ್ ಆಗಿದ್ದೀರಿ ಗೊತ್ತು. ಹಂಗಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಅದು ಅಸೆಂಬ್ಲಿನಲ್ಲಿ ಮಾತಾಡ್ತೀರಿ ಅಂತಂದರೆ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ? ಇದು ಈ ರಾಜ್ಯದ DCM ಉಪಮುಖ್ಯಮಂತ್ರಿ, ಮುಂದೆ ಮುಖ್ಯಮಂತ್ರಿ ಆಗುವಂಥವ್ರು, ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳನ್ನು ಕೊಲೆಗಾರ ಅಂತ ಹೇಳಿದ್ರು, ಷಡ್ಯಂತ್ರ ಇದೆ ಅಂತ ಹೇಳಿದ್ರಲ್ಲ. ಇದೇನ ಷಡ್ಯಂತ್ರ? ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕ ಮುಖ್ಯಮಂತ್ರಿಗಳು 24 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಒಬ್ಬ BJP ಶಾಸಕ ಹೇಳಿದ್ರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಯಾರೋ ರೋಡಲ್ಲಿ ಆಡೋ ಮಕ್ಕಳು ಮಾತಾಡ್ದಂಗೆ ಮಾತಾಡ್ತಿರಲ್ರಿ ವಿಧಾನಸಭೆಯಲ್ಲಿ. ಆ ಮಹಾನುಭಾವ ಯಲಹಂಕದ ಶಾಸಕ ಯಾವುದನ್ನು ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ವ್ಯಕ್ತಿಗೆ. ಲಾಯರ್ ಜಗದೀಶ್ ನನ್ನ ಬಗ್ಗೆ ಮಾತಾಡ್ಬಿಟ್ಟ, ನಮ್ಮ ಕುಟುಂಬದವ್ರು ಮಾತಾಡ್ಬಿಟ್ಟ ಅಂತಿದ್ದು ಆಯಿತು. ಒಂದು 250-300 ಕಾರ್ ತೊಗೊಂಡೋಗಿ ಒಂದು ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಬಂದಿದ್ದಾಯಿತು. ಯಾವ ಸಾಧನೆ ಮಾಡಿದ್ರೋ ಗೊತ್ತಿಲ್ಲ. ಈಗ ಹೇಳ್ತಾರೆ ಹಕ್ಕುಚ್ಯುತಿ ಇದು ಮಾಡಬೇಕಂತೆ. ಮಾಡಿ ನಿಮಗೆ ಏನಕ್ಕೋಸ್ಕರವಾಗಿ ನಿಮ್ಮನ್ನು ಶಾಸಕರನ್ನಾಗಿ ಕಳಿಸಿದ್ದಾರೆ? ಇಡೀ ರಾಜ್ಯದಲ್ಲಿ ಇವತ್ತು ಮಳೆಯಲ್ಲಿ ಜನರು ಪರತಪಿಸ್ತಾ ಇದ್ದಾರೆ, ಏನೇನು ಸಮಸ್ಯೆಗಳಿದ್ದಾವೆ, ಇವುಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇವರು 3 ದಿನದಿಂದ ನೋಡ್ತಾ ಇದ್ದೀವಿ, ಇವರಿಗೆ ಸಂಬಂಧ ಇಲ್ಲದಂತಹ ವಿಚಾರಗಳು ರೀ. 5 ನಿಮಿಷ 10 ನಿಮಿಷ ಸುದ್ದಿ ಮಾತಾಡಬೇಕಾಗಿರುವಂಥ ವಿಚಾರ 3 ದಿವಸ ಮಾತನಾಡ್ತೀರಿ. ಅದು SIT ತನಿಖೆ ಆಗ್ತಾ ಇದೆ. ಈಗ ಹೇಳಿದ್ರಲ್ಲ, ಚಾಟ್ GPT ಗೃಹ ಸಚಿವರೇ ಹೇಳಿದ್ರಲ್ಲ,
FSLಗೆ ಹೋಗಿದೆ, ಅದು ಬರುತ್ತೆ, ಮೂಳೆಗಳು ಹೋಗಿದೆ, ಮಣ್ಣು ಹೋಗಿದೆ ಅಂತ ಹೇಳಿದಾರಲ್ಲ, ಬರಬೇಕಲ್ಲ, ಮಣ್ಣಿನಲ್ಲಿರುವಂಥ ಅಂಶಗಳು ಬರಬೇಕು, ಅಲ್ಲಿ ಹೋಗಿರುವಂಥ ಮೂಳೆಗಳು ರಿಪೋರ್ಟ್ ಬರಬೇಕು. ಈಗಾಗಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಅಷ್ಟು ಇದು ಕೊಟ್ಟಿದಾರಲ್ಲ, ಒಂದೇ ದಿನ ಕೊಲೆ ಆಗಿರೋದು, ಒಂದೇ ದಿನ ದಫನ್ ಮಾಡಿರುವಂಥದ್ದು, ಮತ್ಯಾವುದು 15 ವರ್ಷದ ಹೆಣ್ಣು ಮಗಳ ಬಗ್ಗೆ, ಮತ್ತು ಆನೆ ಮಾಹುತನ ಏನು ಮಕ್ಕಳು ಕೊಟ್ಟಿರುವಂಥದ್ದು, ದೂರು ಕೊಟ್ಟಿರುವಂಥದ್ದು, ಪದ್ಮಲತಾ ದೂರು ಕೊಟ್ಟಿರುವಂಥದ್ದು, ಹೇಮಲತಾ ಮನೆಯವ್ರು ದೂರು ಕೊಟ್ಟಿರುವಂಥದ್ದು, ಇನ್ನು ಭಾಳಷ್ಟು ಬಂದಿದ್ದಾವಲ್ಲ. ಈ ಎಲ್ಲವೂ ತನಿಖೆ ಆಗಬೇಕಲ್ವಾ, ಎಲ್ಲವೂ ಹೊರಗಡೆ ಬರಬೇಕಲ್ವಾ. ತಾಳ್ಮೆ ಇಲ್ಲ. ವಿರೋಧ ಪಕ್ಷದವರು ಮುಖ್ಯಮಂತ್ರಿಗಳನ್ನು ಕೊಲೆಗಾರ ಅಂತ ಹೇಳಿದ್ರು ಸಹ ಅವರನ್ನು ಸಮರ್ಥನೆ ಮಾಡ್ಕೊಂಡು ನೀವು ಮಾತನಾಡ್ತೀರಿ. ದೊಡ್ಡ ಸ್ಟೋರಿ ಇದೆ ಇದು. ಜನರಿಗೆ ಮೆಮೊರಿ ಕಡಿಮೆ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ಬಿಟ್ರಂತೆ, ಕ್ರಮ ಕೈಗೊಳ್ಬಿಡ್ತಾರಂತೆ ಎಲ್ಲ. ಕೊನೆಯ ಪಕ್ಷ ಇದರ ಬಗ್ಗೆ ಪರಿಜ್ಞಾನ ಇರುವಂತಹ, ಓದಿರುವಂತಹ ಮಾಧ್ಯಮಗಳಿಗಾದ್ರೆ ಒಂದು ಚೂರು ಪರಿಜ್ಞಾನ ಇರಬೇಕಲ್ರಿ. ಅದಕ್ಕೆ ಹೇಳೋದು, ChatGPT ಗೃಹ ಸಚಿವರೇ, ಯಾತಕ್ಕೆ ಯೂಟ್ಯೂಬ್ಗಳು ಬೇಕು, ಯಾತಕ್ಕೆ ಬೇಕು ಅಂತಂದರೆ ಈ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗೋಗ್ಬಿಟ್ಟಿದಾರಲ್ಲ ಇವು ಚಾನಲ್ಗಳು, ಇವರು ವಿಷಯಗಳನ್ನು ಅಲ್ಲಲ್ಲೇ ಮುಚ್ಚಿಬಿಡ್ತಾರೆ. ಯಾರನ್ನೋ ರಕ್ಷಣೆ ಮಾಡೋದಕ್ಕೆ, ಮತ್ತೇನೋ ಮಾಡೋದಕ್ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಲಾಗಿ ಮುಚ್ತಾರಲ್ಲ, ಆ ವಿಷಯಗಳನ್ನು ಸತ್ಯ ತಿಳಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಇರೋದು. ಇವತ್ತು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಗಳಿಲ್ಲ ಅಂದಿದ್ರೆ ಎಷ್ಟೋ ವಿಚಾರಗಳು ಸತ್ತೋಗ್ಬಿಡ್ತಾ ಇದ್ವು. ಗೃಹ ಸಚಿವರೇ, ChatGPT ಗೃಹ ಸಚಿವರೇ, ChatGPTನಲ್ಲಿ ಕೂತ್ಕೊಂಡು ಸರ್ಚ್ ಮಾಡಿ ನೋಡಿ. ಸ್ಯಾಟಲೈಟ್ ಚಾನೆಲ್ಗಳನ್ನು ಏನಂತಾರೆ? ಗೋಧಿ ಮೀಡಿಯಾ ಅಂತಾರೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ರಿಪಬ್ಲಿಕನ್ ಲೋಗೋ ತೆಗೆದು ಬಿಸಾಕ್ತಾರೆ. ಕುಮಾರಸ್ವಾಮಿಯವರು ಸುವರ್ಣ ವಾಹಿನಿಯ ಲೋಗೋ ತೆಗೆದು ಬಿಸಾಕ್ತಾರೆ. ಸಂತೋಷ್ ಲಾಡ್ ಅವರು ನೇರವಾಗಿ ಮೀಡಿಯಾಗಳಿಗೆ ಬೈತಾರೆ. ಇಂಥವರನ್ನು ನೆಚ್ಕೊಂಡು ನೀವು ಪತ್ರಿಕೋದ್ಯಮವನ್ನು ಸತ್ಯ ಅಂತ ಹೇಳಲಿಕ್ಕಾಗುತ್ತಾ? ಈಗ ಅವ್ರು ನೀವು ಹೇಳಿದ ತಕ್ಷಣ, ವಿಧಾನಮಂಡಲದಲ್ಲಿ ಹೇಳಿದ ತಕ್ಷಣ ಸ್ಪಾಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿಯಾದಂತಹ ವಿಡಿಯೋ ಹಾಕಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನು ಹೇಳಿದ್ರು, ಹರೀಶ್ ಪುಂಜಾ ಏನು ಹೇಳಿದ್ರು ಅಂತೇಳಿ ಫ್ಯಾಕ್ಟ್ ಚೆಕ್ ಮಾಡಿ ಕೊಟ್ರಲ್ಲ. ಇಂತಹ ಯೂಟ್ಯೂಬರ್ಗಳನ್ನ ಕ್ರಮ ಕೈಗೊಳ್ತೀರಾ? ಬ್ಯಾನ್ ಮಾಡ್ತೀರಾ? ಈ ಸಂವಿಧಾನ ಕೊಟ್ಟಿರುವಂಥ 19A ಏನು ಕೊಟ್ಟಿದ್ದಾರೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ. ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ. ಕೊಟ್ಟಿದ್ದಾರೇನ್ರಿ? ಆರ್ ಅಶೋಕ್ ಅವರೇ, 2023ರಲ್ಲಿ ನಿಮ್ಮದೇ ಪಕ್ಷದ ಶಾಸಕ ಬಹಿರಂಗ ಸಭೆಯಲ್ಲಿ ಹೇಳಿರುವಂಥದ್ದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನನ್ನ ಕ್ಷೇತ್ರದ ಶಾಸಕರು ಹೇಳಿದ್ದಾರೆ ಅಂತೇಳಿ ಉಲ್ಲೇಖ ಮಾಡಿದ್ರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಹೇಳ್ತೀರಿ ಅಂತಂದರೆ ಇನ್ನು ಎಷ್ಟು ಬುದ್ಧಿವಂತರು ಇರಬೇಕು ನೀವು. ಇದು ನಮ್ಮ ದೇಶದ, ನಮ್ಮ ರಾಜ್ಯದ ದುಸ್ಥಿತಿ. ಮಾತನಾಡಬೇಕಾದಂತಹ ಜನರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇವರು ಜನರ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ಇವರು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಕಿಂಚಿತ್ತೂ ಸಹ ಪರಿಜ್ಞಾನವಿಲ್ಲ, ಜ್ಞಾನವೂ ಇಲ್ಲ. ಇವರೆಲ್ಲ ಸಭೆಯಲ್ಲಿ ಇರೋದಕ್ಕೆ ನಿಜವಾಗೂ ಅರ್ಹರ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇವರೆಲ್ಲರನ್ನೂ ಸಹ ರಾಜೀನಾಮೆ ಕೊಟ್ಟು ಕಳಿಸ್ಬೇಕ್ರಿ. ಇವರಿಗೆ ರಾಜಕಾರಣ ಮಾಡಲಿಕ್ಕೂ ಬರಲ್ಲ, ಆಡಳಿತ ಮಾಡಲಿಕ್ಕೂ ಬರೋದಿಲ್ಲ. ಒಬ್ಬ ವಿರೋಧ ಪಕ್ಷದ ಶಾಸಕ ಮುಖ್ಯಮಂತ್ರಿಗಳನ್ನು 24 ಕೊಲೆಗಳನ್ನು ಮಾಡಿದ್ದಾರೆ ಅಂತಂದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ DCM ನಿಂತ್ಕೊಳ್ತಾರೆ, ಪರಮೇಶ್ವರ್ ನಿಂತ್ಕೊಳ್ತಾರೆ. ಯಾವ ಸ್ಥಿತಿಗೆ ಹೋಗಿದೆ ಇದು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.